ಮುಖ್ಯವಾಗಿ ಇದು ಎಲ್ಲ ಯುವಕರುಗಳು ಅವರವರ ಒಂದು ಜೀವನದ ಉಪಯೋಗಕ್ಕೆ ಬೇರೆ ಬೇರೆ ರೀತಿಯ ಕೆಲಸ ಮಾಡ್ಕೊಂಡು ಬರುವಂಥ ಅಧಿಕಾರಿ ವರ್ಗ ಇರ್ಬೋದು, ಹಾಗೂ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು, ಕಾರ್ಮಿಕರು ಇರ್ಬೋದು, ಹೋಟ್ಲ್ ಉದ್ಯಮಿಗಳು, ಬೇರೆ ಬೇರೆ ತರದ ಉದ್ಯಮಿಗಳು ನಮ್ಮ ಫೌಂಡೇಶನ್ ಅಲ್ಲಿ ಒಂದಿಷ್ಟು ಸೇವೆ ಮಾಡಲಿಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ಒಂದು ತಂಡವಾಗಿ ನಾವು ಒಂದು ಅಭಯ ಸೇವಾ ಫೌಂಡೇಶನ್ ಹೆಸರು ಮುಖಾಂತರ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಅಭಯ ಸೇವಾ ಫೌಂಡೇಶನ್ ಎರಡು ಸ್ಲೋಗನ್ ಇದೆ. ಒಂದು, ಬನ್ನಿ ಭರವಸೆ ನಾಳೆಗೆ. ಯಾರು ಜೀವನದಲ್ಲಿ ಭರವಸೆನ ಕಳ್ಕೊಂತಾರೆ, ಇವತ್ತಿನ ದಿನ ನಾವು ಕಳ್ಕೊಂಡಿದ್ವಿ, ನಾಳೆ ದಿನ ನಮಗೋಸ್ಕರ ಕಾಯ್ತಾ ಇದೆ, ಭರವಸೆನ ಇಟ್ಕೊಳ್ಳಿ, ಬನ್ನಿ ಭರವಸೆ ನಾಳೆಗೆ. ಹಾಗೆ ಅಭಯ ಅನ್ನೋ ಹೆಸರಲ್ಲಿ ಗೊತ್ತಿದೆ. ನಾವು ನಿಮ್ಮಗಳಿಗೆ ಅಭಯವನ್ನು ಕೊಡ್ತಾ ಇದ್ದೀವಿ, ಧೈರ್ಯವನ್ನು ತುಂಬುತ್ತಾ ಇದ್ದೀವಿ. ನಮ್ಮ ತಂಡ ನಿಮ್ಮ ಜೊತೆಲಿದೆ. ಯಾರು ಭರವಸೆಯನ್ನ ಕಳ್ಕೋಬೇಡಿ. ಈ ಸಮಾಜಕ್ಕೆ ನಿಮ್ಮ ಸೇವೆ ಅತ್ಯಮೂಲ್ಯ, ಈ ದೇಶಕ್ಕೆ ನಿಮ್ಮ ಸೇವೆ ಅತ್ಯಮೂಲ್ಯ. ನಾಳೆ ನಿಮಗೋಸ್ಕರ ಕಾಯ್ತಾ ಇದೆ, ಒಳ್ಳೆ ದಿನಗಳು ಬರ್ತದೆ. ಹಾಗೇನೆ ಸೇವೆಗಿಲ್ಲಿ 100 ಕರಗಳು. ನಮ್ಮ ಸ್ಲೋಗನ್ ಹೇಳ್ತಿದೆ, ಸೇವೆಗಿಲ್ಲಿ 100 ಕರಗಳು. ತಾವೆಲ್ಲ ಒಟ್ಟು ಸೇರಿ ಸಾವಿರಾರು ಕೈಗಳು ಸೇರಿದ್ರೆ ಈ ಸಮಾಜ ಕಟ್ಟುವಂತ ಕೆಲಸಗಳು ತುಂಬಾ ಬಹಳ ಶಕ್ತಿಯುತವಾಗುತ್ತೆ. ಉತ್ತಮವಾದ ಸಮಾಜ ಕೆಲಸವನ್ನು ಕಟ್ಟಲಿಕ್ಕೆ ಆಗ್ತದೆ, ಹಾಗೂ ಒಂದು ಶಕ್ತಿಯುತ ಸಮಾಜ ಆಗ್ತದೆ. ಇವತ್ತು ಬಂಧುಗಳೇ, ನಮ್ಮ ದೇಶ ಒಂದು ಬಹಳ ಮುಂದುವರಿತಿರುವಂತ, ಒಂದು ಪ್ರಬಲವಾಗಿ ಬೆಳೀತಿರುವಂತ ಭಾರತ ದೇಶ. ಇವತ್ತು ರಾಷ್ಟ್ರದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಂತ ದೇಶ. ಆದರೆ ಸಮಾಜದಲ್ಲಿ ಕೆಲವೊಂದು ಪಿಡುಗುಗಳು ಇವತ್ತು ಬಹಳ ಯುವ ಪೀಳಿಗೆಯನ್ನು ಕಾಣ್ತಾ ಇರ್ತದೆ. ಅದರಲ್ಲಿ ಒಂದಿಷ್ಟು ತಾರತಮ್ಯ ಹಾಗೂ ಒಂದಿಷ್ಟು ಮಾದಕ ವ್ಯಸನಿಗಳು. ಈ ವಿಚಾರವಾಗಿ ಒಂದಿಷ್ಟು ಸಂಘ ಸಂಸ್ಥೆಗಳು ಮತ್ತು ಫೌಂಡೇಶನ್ಗಳು ಇವತ್ತು ಹೆಚ್ಚು ಕೆಲಸ ಮಾಡಬೇಕಾಗ್ತದೆ. ಹೇಗೆ ನಮ್ಮ ಕಾರ್ಖಾನೆಗಳು, ಕೈಗಾರಿಕೆಗಳು ಜಾಸ್ತಿ ಆಗ್ತದೋ ಅದೇ ರೀತಿಯಲ್ಲಿ ಇನ್ನೊಂದಿಷ್ಟು ಪಿಡುಗುಗಳು ನಮ್ಮ ದೇಶದಲ್ಲಿ ಆವರಿಸ್ಕೊಂಡು ಬರ್ತಾ ಇದೆ. ಈ ವಿಚಾರವಾಗಿ ನಾವೆಲ್ಲ ಸಂಘ ಸಂಸ್ಥೆಗಳು ಹಾಗೂ ಮಾಧ್ಯಮ ಮಿತ್ರರು ಎಲ್ಲರೂ ಸೇರಿ ಒಂದಿಷ್ಟು ಕೈ ಜೋಡಿಸಿ ನಮ್ಮ ಮುಂದಿನ ಯುವಕ ತಂಡಗಳನ್ನ ಉತ್ತಮ ದಾರಿಯತ್ತ ತಗೊಂಡು ಹೋಗ್ಬೇಕಾಗುತ್ತೆ.